ವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಇಂದು ಲಾಲ್ಬಾಗ್ನ ಗಾಜಿನ ಮನೆ ಎದುರುಗಡೆ ಇರುವಂತಹ ಕಾರಂಜಿ ಹತ್ರ ಇದ್ದೀವಿ. ಪ್ರತಿ ವರ್ಷ ನಡೆಯುವ ಹಾಗೆ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ 217ನೇ ಫಲಪುಷ್ಪ ಪ್ರದರ್ಶನ ನಡೆದಿದೆ. ಅದರ ಜೊತೆಗೆ ಫಲಪುಷ್ಪ ಪ್ರದರ್ಶನದಲ್ಲಿ ಏನೇನು ವಿಶೇಷತೆ ಇದೆ, ಜೊತೆಗೆ ಪ್ರೇಕ್ಷಕರ ಅಭಿಪ್ರಾಯವನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ ಅಂತ. ನಿಮ್ಮ ಹೆಸರು? ಸುನೀತಾ. ಎಲ್ಲಿಂದ ಬಂದಿರೋದು ನೀವು? ನಾವು ಬೆಂಗಳೂರಿನವರೇ. ಎಷ್ಟು ವರ್ಷದಿಂದ ಫಲಪುಷ್ಪ ಪ್ರದರ್ಶನ ನೋಡೋದಕ್ಕೆ ಬರ್ತಿದ್ದೀರಿ? ನಾನು ಚಿಕ್ಕವಳಿಂದನೂ ಬಂದಿದ್ದೀನಿ. ನಾವು ವರ್ಷಕ್ಕೆ 2 ಸತಿ ಇದೊಂದು ನಮಗೆ ರಥೋತ್ಸವ ಇದೆಲ್ಲ ಇದ್ದಂಗೆ ನಾವು ವರ್ಷಕ್ಕೆ 2 ಸತಿ ಹೆಂಗಾದ್ರೂ ಇರಲಿ ಫಲಪುಷ್ಪ ಪ್ರದರ್ಶನಕ್ಕೆ ಬಂದೇ ಬರ್ತೀವಿ ನಾವು. ಮತ್ತೆ ಸ್ವಾತಂತ್ರ್ಯ ದಿವಸದ ಆಚರಣೆಗೆ ಲಾಲ್ಬಾಗ್ ಖಂಡಿತ ಬರಬೇಕು. ಸನಾತನದ ಧರ್ಮದ ಬಗ್ಗೆ ಜನಗಳಿಗೆ ಒಂದು ಪರಿಚಯ ಆಗಲಿ ಅಂತ ಶ್ರೀಮದ್ ರಾಮಾಯಣದ ಇಡೀ ವಸ್ತು ಪ್ರದರ್ಶನದಲ್ಲಿ ಅಂದರೆ ಗಾಜಿನ ಮನೆಯಲ್ಲಿ ಪೂರ್ತಿಯಾಗಿ ಹೂವಿನಲ್ಲಿ ಮತ್ತೆ ಅವರು ಹಾಕಿರುವ ಬ್ಯಾನರ್ಗಳಲ್ಲಿ ಕಥೆಯನ್ನೇ ಹಾಕಿದ್ದಾರೆ. ಅನಂತಲಕ್ಷ್ಮಿ ಅಂತ. ನಿಮ್ಮ ಹೆಸರು? ಪ್ರಿಯಾ. ಎಲ್ಲಿಂದ ಬಂದಿರೋದು ನೀವು? AGS ಲೇಔಟ್ ಬ್ಯಾಂಗ್ಳೂರ್. ಓಕೆ, ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಿದೆ ಅಲ್ವಾ? ಏನು ನೋಡಿ ಹೇಗೆ ಅನ್ನಿಸ್ತು ನಿಮಗೆ? ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾಗಿ ಡೆಕೋರೇಟ್ ಮಾಡಿದ್ದಾರೆ. ಪುಷ್ಪಗಳನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಬೇರೆ ಬೇರೆ ಥರ ಹೂವುಗಳು ಚೆನ್ನಾಗಿ ಮೂಡಿ ಬಂದಿದೆ. ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಿರೋದು? ಸುಮಾರು ನಾವು ಚಿಕ್ಕವರಿದ್ದಾಗ ಬರ್ತಿದ್ವಿ. ಈಗ ಒಂದು ಲಾಸ್ಟ್ 2 ಇಯರ್ಸಿಂದ ಬರ್ತಾ ಇದ್ದೀವಿ. ಆವಾಗಲೂ ಇವಾಗಲೂ ಏನು ವ್ಯತ್ಯಾಸ ಇದೆ, ಏನು ಡಿಫ್ರೆನ್ಸ್? ಬೇರೆ ಬೇರೆ ಥರದ ಹೂಗಳನ್ನ ಈ ಸಲ ಕವಿಗಳ ಬಗ್ಗೆ ಡೆಕೋರೇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಅರ್ಚನಾ. ಈಗ ನೀವು ಫಲಪುಷ್ಪ ಪ್ರದರ್ಶನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಸುಮಾರು ವರ್ಷದಿಂದ ಬರ್ತೀವಿ. ಒಂದು 30-35 ವರ್ಷದಿಂದ ಬರ್ತಾ ಇದ್ದೀವಿ. ರಾಮಾಯಣ ಇದು ಎಲ್ಲ ಫುಲ್ ರಾಮಾಯಣ ತೆಗೆದಿದ್ದಾರೆ. ಅಂದರೆ ಇವಾಗ ಮಕ್ಕಳು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಅಂದರೆ ಏನಾಗುತ್ತೆ, ಅವಕ್ಕೆ ಸ್ವಲ್ಪ ನಿಲ್ಲಿಸಿ ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ಬೋದು. ಚೆನ್ನಾಗಿರುತ್ತೆ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಬೇಗ ಅದು ತಲೆಗೆ ಹೋಗುತ್ತೆ. ಇವಾಗ ಇಲ್ಲಿರಲೆಲ್ಲ ಐಡಲ್ಸ್ ಎಲ್ಲ ಇಟ್ಟಿದ್ದಾರಲ್ವ, ಅದೆಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಅವರು ಅದು ಇದು ಗಿಡಕ್ಕೆ ನೀರು ಹಾಕ್ತಾ ಇದ್ದಾರಲ್ಲ, ಅದು ತುಂಬ ಚೆನ್ನಾಗಿದೆ ಆ ಕಾನ್ಸೆಪ್ಟು. ಆ ಕಾನ್ಸೆಪ್ಟಿಂದ ಗಿಡಕ್ಕೂ ಇದಾಗಲ್ಲ, ಬೆಟ್ಟಾಗಿರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಅದು ಕಾನ್ಸೆಪ್ಟ್ಸ್ನ. ನಮ್ಮ ಹೆಸರು ಮೈಲಾರಪ್ಪ ಅಂತೇಳಿ. ಎಲ್ಲಿಂದ ಬಂದಿರೋದು ನೀವು? ನಾವು ಪಿಂಡ್ಯ ಸೆಕೆಂಡ್ ಸ್ಟೇಜು. ಈಗ ಫಲಪುಷ್ಪ ಪ್ರದರ್ಶನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಮೇಡಮ್ ನಾವು ಆಗಲೇ ಇದೊಂದು 3 ವರ್ಷದಿಂದ ಬರ್ತಾಯಿದ್ದೀವಿ. ಪ್ರತಿ ವರ್ಷ ಎಲ್ಲ ಡೆಕೋರೇಷನ್ನು ಚೆನ್ನಾಗಿದೆ. ಈಗ ಬೆಂಗಳೂರು ಸೆಂಟ್ರಲ್ಲಿ ಇರೋದ್ರಿಂದ ಜನಗಳಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಫ್ಲವರ್ ಶೋ ಪ್ರತಿ ವರ್ಷ ಇದೇ ಥರ ಕಾರ್ಯಕ್ರಮ ತುಂಬ ಕ್ಲೀನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಮಕ್ಕಳು ಎಲ್ಲ ಚೆನ್ನಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹೆಸರು ಉಮಾ ಅಂತ. ಎಷ್ಟು ವರ್ಷದಿಂದ ನೀವು ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಿದ್ದೀರಾ? ನಾನಿದು ಫಸ್ಟ್ ಟೈಮು 20 ಇಯರ್ಸ್ ಬ್ಯಾಕ್ ಬಂದಿದ್ದೆ ಒಂದು ಸರಿ, ಅದು ಆಗಸ್ಟಲ್ಲಿ. ಮತ್ತು ಅವತ್ತಿಂದ ಬರೋಕ್ಕಾಗಲಿಲ್ಲ. ಇವತ್ತು ಫಸ್ಟ್ ಟೈಮ್ ಮತ್ತು 20 ಇಯರ್ಸ್ ಆದಮೇಲೆ ಇವಾಗ ಬಂದಿರೋದು. ಓಕೆ, ಇವಾಗ ಇಲ್ಲಿ ಎಲ್ಲ ನೋಡ್ತಿದ್ದೀರಾ ಅಲ್ವಾ? ಏನು ತಿಳ್ಕೊಂಡ್ರಿ? ಅಂದರೆ ಏನು ಮೇಯ್ನಾಗಿ ಅಬ್ಸರ್ವ್ ಮಾಡಿದ್ದು ನೀವು? ಆ್ಯಕ್ಚುಲಿ ನಾನು ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಇದು ನೋಡಿದರೆ ಇಲ್ಲೇ ಕುತ್ಕೋಬೇಕು, ರಿಲ್ಯಾಕ್ಸ್ ಆಗಬೇಕು ಅಂತ ಅನಿಸ್ತಾ ಇದೆ ನನಗೆ. ಅಷ್ಟು ಚೆನ್ನಾಗಿದೆ ನೋಡಿದ್ರೆ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ. ಪ್ರಶಾಂತ್ ಕುಮಾರ್. ಎಷ್ಟು ವರ್ಷದಿಂದ ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಿದ್ದೀರಾ ನೀವು? ಮೊದಲ ಟೈಮ್ ಬಂದಿರೋದು. ಇದೇ ಮೊದಲನೇ ಸಲ ಬಂದಿರೋದು? ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಆ ಥರ ಎಲ್ಲ ಬಂದಿಲ್ಲ? ಇಲ್ಲ, ಬಂದಿಲ್ಲ. ಈಗ ನೀವು ಬಂದಿದ್ವಿ, ರಶ್ ಇತ್ತು, ಒಳಗಡೆ ಎಂಟ್ರಿ ಆಗಲಿಲ್ಲ. ಈತೆ ಫಸ್ಟ್ ಟೈಮ್ ಬಂದಿದ್ದು. ಈಗ ಗಾಜಿನ ಮನೆಯಲ್ಲಿ ಏನು ಇಷ್ಟ ಆಯಿತು ನಿಮಗೆ? ಸಂಪೂರ್ಣ ರಾಮಾಯಣ ಇದೆ. ಎಲ್ಲ ಹುಡುಗರಿಗೆ ಎಲ್ಲ ಅನುಕೂಲ ಆಗುತ್ತೆ. ನಮಗೂ ಗೊತ್ತಿಲ್ಲದ ಮಾಹಿತಿಗಳೆಲ್ಲ ಇದ್ದಾವೆ, ಎಲ್ಲ ನೋಡಿದ್ವಿ. ಮತ್ತು ಹೂವುಗಳೆಲ್ಲ ಭಾಳ ಚೆನ್ನಾಗಿದ್ದಾವೆ.
ಪಾರಿಜಾತ ಅದೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಮ್ಮ ಹೆಸರು ರಾಧಿಕಾ ಅಂತ. ನಿಮ್ಮ ಹೆಸರು? ಶೀಲಾ. ಎಷ್ಟು ವರ್ಷದಿಂದ ನೀವು ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಿದ್ದೀರಾ? 2 times. ನೀವು? ಇದು 3rd year ಬರ್ತಾ ಇರೋದು. ಈಗ ಏನು ನೋಡಿ ಫಲಪುಷ್ಪ ಪ್ರದರ್ಶನದಲ್ಲಿ ಏನು ಇಷ್ಟ ಆಯಿತು ನಿಮಗೆ? ಅಲ್ಲಿ ತುಂಬ ಥರ ಡಿಫ್ರೆಂಟ್ ಫ್ಲವರ್ಸ್ ಇಷ್ಟ ಆಯಿತು. ಮತ್ತು ಅಲ್ಲಿ ನಮ್ಗೆ ಏನಾದರೂ ರಾಮಾಯಣದಲ್ಲಿ ಏನೇನಿದೆ ಯಾವ ಥರ ಅಂತ ಎಲ್ಲ ಪಿಕ್ಚರು ಚೆನ್ನಾಗಿತ್ತು. ವಾಲ್ಮೀಕಿ ಥೀಮ್ ಇಟ್ಟಿರೋ ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿ ಇದು ರಾಮಾಯಣದ ಬಗ್ಗೆ ಕೆಲವೊಂದು ನಮಗೆ ಏನು ಗೊತ್ತಿರಲಿಲ್ಲ, ಅದು ಕೆಲವೊಂದು ನಾವಲ್ಲಿ ನೋಡಿ ತಿಳ್ಕೊಂಡ್ವಿ. ಥೀಮ್ ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಇಷ್ಟೊಂದು ಫ್ಲವರ್ಸ್ ಇರಲ್ಲ ಅಲ್ವಾ? ಫ್ಲವರ್ಸ್ ನೋಡಿ ಏನು ಅನಿಸ್ತು? ಇಷ್ಟು ಟೈಪ್ಸ್ ಫ್ಲವರ್ಸ್ ಇದಾವೆ ಅಂತ ಅನಿಸ್ತಾ? ಹಾಂ ಹೌದು. ಅಂದರೆ ಸೇವಂತಿ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಮತ್ತು ನಮ್ಗೆ ಅದು ಗೊತ್ತೇ ಇಲ್ಲ. ಸೇವಂತಿ ಅಂದರೆ ಜಸ್ಟ್ ಕೇಳಿರ್ತೀವಿ ಅಷ್ಟೇ, ಬಟ್ ಥರ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಸಿ ಉಷಾರಾಣಿ. ಈಗ ಫ್ಲವರ್ ಶೋಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಇದು ಫಸ್ಟ್ ಟೈಮ್ ಬಂದಿದೆ. ಫಸ್ಟ್ ಟೈಮ್ ಯು ಕೇಮ್? ಎಸ್. earlier I came for Independence Day. Now I came for Republic Day. ಫ್ಲವರ್ ಶೋ ಅಲ್ಲಿ ಏನು ಇಷ್ಟ ಆಯಿತು? ವಾಟ್ ಯು ಲೈಕ್? What is that Ramayana story, Valmiki, so many incidents of Ramayana it is presented very nicely. All the various kinds of flowers I have seen. So ಚೆನ್ನಾಗಿದ್ದಾರೆ. ಈಗ ಫ್ಲವರ್ಸ್ ಎಲ್ಲ ಹೊರಗಡೆ ಇಷ್ಟು ಟೈಪ್ಸ್ ನೋಡಿರಲ್ಲ ನಾವು. ಹೌ ಕುಡ್ ಯು ಫೀಲ್? It is very nice. Different colors, color combination is arranged very nicely. Yellow with red, then background white color with pink color. So all are arranged very nicely.